ಹಲೋ ಹಾಯ್ ನಮಸ್ಕಾರ ಎಲ್ಲರಿಗೂ ಶೀಲಾ ಪಾಕಶಾಲೆ ಮತ್ತು ಪಾಠಶಾಲೆಗೆ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ಒಂದು ತರಗತಿಯಲ್ಲಿ ರನ್ನ ಕವಿ ಯಾರು, ಅವನ ಕಾಲ, ಸ್ಥಳ ಹಾಗೆ ಅವನ ಒಂದು ಸಂಪೂರ್ಣವಾದಂತಹ ಪರಿಚಯವನ್ನು ನಿಮಗೆ ಮಾಡಿಕೊಡ್ತೀನಿ. ಬಹಳ ಉಪಯುಕ್ತವಾದಂತಹ ಮಾಹಿತಿ, ಪರೀಕ್ಷೆಗಳಲ್ಲಿ ಕೇಳಬಹುದಾದಂತಹ ಪ್ರಶ್ನೆಗಳಿಗೆ ನೀವು ಸುಲಭವಾಗಿ ಉತ್ತರವನ್ನು ನೀಡಬಹುದು. ಹಾಗಾಗಿ ಯಾರೆಲ್ಲ ವಿಡಿಯೋವನ್ನು ನೋಡ್ತಾ ಇದ್ದೀರಾ ಆದಷ್ಟು ಪೂರ್ತಿ ವಿಡಿಯೋವನ್ನು ನೋಡಿ ಅರ್ಥವನ್ನು ಮಾಡ್ಕೊಳ್ಳಿ. ನಂತರ ನಿಮಗೆ ಖಂಡಿತ ವಿಡಿಯೋ ಇಷ್ಟ ಆಗುತ್ತೆ. ಇಷ್ಟ ಆದಮೇಲೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟನ್ನು ಮಾಡಿ. ಈಗ ಸಮಯವನ್ನು ವ್ಯರ್ಥ ಮಾಡೋದು ಬೇಡ, ಮುಂದಕ್ಕೆ ಹೋಗೋಣ. ಇವತ್ತಿನ ಒಂದು ಟಾಪಿಕ್ ಹೇಳಿದೆ ರನ್ನ ಕವಿ ಅಂತ ಹೇಳಿದೆ. ಈ ರನ್ನ ಕವಿಯ ಬಗ್ಗೆ ಸರಳವಾದಂತಹ ಮಾಹಿತಿಯನ್ನು ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮೊದಲಿಗೆ ಇವನ ಊರು ಯಾವುದು, ತಂದೆ ಯಾರು, ತಾಯಿ ಯಾರು, ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಈ ರನ್ನ ಕವಿ ಕನ್ನಡ ಸಾಹಿತ್ಯ ಬೆಳಗಿಸಿದಂತಹ ಶ್ರೇಷ್ಠ ಕವಿಗಳಲ್ಲಿ ಒಬ್ಬ. ರತ್ನತ್ರಯರಲ್ಲಿ ಇವನು ಸಹ ಒಬ್ಬ. ಇವನ ಕಾಲ ಕ್ರಿಸ್ತಶಕ 949ರಲ್ಲಿ. ಆಯಿತಾ. ಸ್ಥಳ ಬಾಗಲಕೋಟೆ ಜಿಲ್ಲೆಯ ಮುಧೋಳ ಅಥವಾ ಮುದಹೊಳಲು ಅಂತ ಹೇಳ್ತೀವಿ. ಇವನ ತಂದೆ ಜಿನವಲ್ಲಭ, ತಾಯಿ ಅಬ್ಬಲಬ್ಬೆ. ಇವರ ಗುರುಗಳು, ಪ್ರತಿಯೊಬ್ಬರಿಗೂ ಗುರುಗಳಿರ್ತಾರಲ್ವ, ಹಾಗೆ ಇವ್ರಿಗೂ ಸಹ ಒಬ್ಬರು ಗುರುಗಳಿದ್ದರು. ಅವರೇ ಅಜಿತ ಸೇನಾಚಾರ್ಯರು. ಆಯಿತಾ. ರನ್ನ ಕವಿಯು ಬರೆದಿರುವಂತಹ ಕೃತಿಗಳು ಯಾವ್ದ್ಯಾವುದು ಅಂತ ನೋಡೋಣ. ಸುಮಾರು 5 ಕೃತಿಗಳನ್ನು ಇವನು ರಚನೆಯನ್ನು ಮಾಡ್ತಾನೆ. ಅದರಲ್ಲಿ ಸಿಕ್ಕಿರುವಂತಹ ಅಂದರೆ ಲಭ್ಯವಾಗಿರುವಂತಹ ಕೃತಿಗಳಂದರೆ 2 ಮಾತ್ರ. ಒಂದು ಗದಾಯುದ್ಧ, ಅದಕ್ಕೆ ಸಾಹಸ ಭೀಮ ವಿಜಯ ಅಂತ ಸಹ ಹೇಳ್ತೀವಿ. ಹಾಗೆ ಇನ್ನೊಂದು ಕೃತಿ ಅಜಿತನಾಥ ಪುರಾಣ, ಇನ್ನೂ ಮುಂತಾದ ಕೃತಿಗಳು ಇದೆ. ಈಗ ರನ್ನ ಕವಿಯು ಯಾರ ಆಶ್ರಯದಲ್ಲಿದ್ದ, ಯಾವ ರಾಜ ಅವನಿಗೆ ಆಶ್ರಯವನ್ನು ನೀಡಿದ್ರು ಅನ್ನೋದನ್ನ ತಿಳ್ಕೊಳ್ಳೋಣ. ಆಶ್ರಯದಾತರು 2ನೇ ತೈಲಪ್ಪ ಸತ್ಯಾಶ್ರಯನ ಆಶ್ರಯದಲ್ಲಿ ಕವಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾನೆ. ಹಾಗೆ ರನ್ನ ಕವಿಯ ಧರ್ಮ ಯಾವುದು ಅಂತ ತಿಳ್ಕೊಳ್ಬೇಕು ಅಂದರೆ ಜೈನ ಧರ್ಮದಲ್ಲಿ ಜನಿಸಿದಂತಹ ಒಬ್ಬ ವ್ಯಕ್ತಿ ಅಂತ ಹೇಳ್ತೀವಿ. ಇವರ ಕುಲಕಸುಬು ಅಥವಾ ವೃತ್ತಿಯ ಉದ್ಯೋಗದ ಬಗ್ಗೆ ಕೇಳಿದ್ರೆ ಇವರ ಒಂದು ಕುಲಕಸುಬು, ಕುಲದಿಂದ ಮಾಡ್ಕೊಂಬರ್ತಿದ್ದಂತಹ ಕಾಯಕ ಅಂತಂದರೆ ಬಳೆಯನ್ನು ವ್ಯಾಪಾರ ಮಾಡೋದು. ಆಯಿತಾ. ಕನ್ನಡ ಸಾಹಿತ್ಯದಲ್ಲಿ ರನ್ನ ಕವಿಯ ಸ್ಥಾನಮಾನ ಹೇಗಿತ್ತೆಂದರೆ ರನ್ನ ಕವಿಯನ್ನು ಕನ್ನಡ ಸಾಹಿತ್ಯದ ರತ್ನತ್ರಯರಲ್ಲಿ ಒಬ್ಬರೆಂದು ಕರೆಯುತ್ತಿದ್ದರು. 3 ಜನ ಬರ್ತಾರೆ, ಅಂದರೆ ಕನ್ನಡದ ಮುತ್ತುಗಳು ಅಂತ ಹೇಳ್ತೀವಿ. ಪಂಪ, ಪೊನ್ನ ಮತ್ತು ರನ್ನ ಅಂತ ಹೇಳ್ತೀವಿ. ಆ ರತ್ನತ್ರಯರಲ್ಲಿ ರನ್ನ ಕೂಡ ಒಬ್ಬ ಅಂತ ಇಲ್ಲಿ ಹೇಳ್ಬೋದು. ಈಗ ರತ್ನತ್ರಯರ ಹೆಸರುಗಳನ್ನು ತಿಳ್ಕೊಳ್ಳೋಣ. ಪಂಪ, ಪೊನ್ನ, ರನ್ನ ಅಂತ ಹೇಳಿದೆ ರನ್ನನು ಸಹ ಒಬ್ಬ ಪಂಪ ಕವಿ. ಪಂಪ ಕವಿ ಕ್ರಿಸ್ತಶಕ 920ರಲ್ಲಿ ಜನಿಸಿದಂತಹ ಒಬ್ಬ ಕವಿ. ಕನ್ನಡದ ಮೊದಲ ಕವಿ. ಆದಿ ಅಂತಂದರೆ ಮೊದಲು ಅಂತ ಹೇಳ್ತೀವಿ, ಮೊದಲ ಕವಿ ಅಂತ ಹೇಳ್ತೀವಿ. ಪಂಪನು ಬರೆದಂತಹ ಒಂದು ಕೃತಿ ಆದಿಪುರಾಣ ಅಂತ ಹೇಳ್ತೀವಿ. ವಿಕ್ರಮಾರ್ಜುನ ವಿಜಯ ಅಂತ 2 ಕೃತಿಗಳನ್ನು ನಾವು ನೋಡ್ತೀವಿ. ನಂತರ ಬಂದಂಥವರೇ ಪೊನ್ನ ಅಂತ ಹೇಳ್ತೀವಿ. ಪೊನ್ನ ಕವಿ ರತ್ನತ್ರಯರಲ್ಲಿ 2ನೇಯವನು. ಇವರು ಶಾಂತಿ ಪುರಾಣ ಹಾಗೂ ಭುವನೈಕ ರಾಮಾಭ್ಯುದಯ ಎನ್ನುವಂತಹ ಕೃತಿಯನ್ನು ರಚನೆಯನ್ನು ಮಾಡ್ತಾರೆ. ಈಗ ರನ್ನ ಕವಿ ಬರೆದಿರುವಂತಹ ಪ್ರಮುಖ ಕೃತಿಗಳು ಯಾವುದು ಅಂತ ತಿಳ್ಕೊಳ್ಳೋಣ. ಅಜಿತ ಪುರಾಣ. ಅಜಿತ ಪುರಾಣ ಯಾವ ಧರ್ಮಕ್ಕೆ ಸಂಬಂಧಪಟ್ಟದ್ದು ಅದ್ರ ಬಗ್ಗೆ ನೋಡೋಣ. ಜೈನ ಧರ್ಮದ 2ನೇ ತೀರ್ಥಂಕರರಾದ ಅಜಿತನಾಥರ ಜೀವನವನ್ನು ವಿವರಿಸುವ ಒಂದು ಕೃತಿ ಆಗಿದೆ. ಇದು ಜೈನ ಸಾಹಿತ್ಯದ ಪ್ರಮುಖ ಕೃತಿ ಅಂತ ನಾವು ಹೇಳ್ಬೋದು. ಮತ್ತೊಂದು ಕೃತಿ ಸಾಹಸ ಭೀಮ ವಿಜಯ ಅಂತ ಹೇಳ್ತೀವಿ. ರನ್ನ ಕವಿಯ ಶ್ರೇಷ್ಠ ಕೃತಿ ಅಂತಲೇ ಹೇಳ್ಬೋದು. ಮಹಾಭಾರತದ ಗದಾಯುದ್ಧವನ್ನು ಆಧರಿಸಿರುವಂತಹ ಒಂದು ಕಥೆ ಅಂತ ಹೇಳ್ತೀವಿ. ಭೀಮ ಮತ್ತು ದುರ್ಯೋಧನರ ಯುದ್ಧದ ಒಂದು ವರ್ಣನೆ ಈ ಒಂದು ಕೃತಿಯಲ್ಲಿ ಯಥೇಚ್ಛವಾಗಿ ಇದೆ. ಇದನ್ನು ಗದಾಯುದ್ಧ ಅಂತಲೂ ಸಹ ಕರೆಯುತ್ತಾರೆ. ಅರ್ಥ ಆಯ್ತಾ ಮಕ್ಕಳೇ? ಇವರ ಸಾಹಿತ್ಯ ಸೇವೆಯನ್ನು ನೋಡೋದಾದರೆ ವೀರರಸವನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಚಿತ್ರಿಸಿದ್ದಾರೆ. ಕನ್ನಡ ಕಾವ್ಯಕ್ಕೆ ಹೊಸ ವೈಭವವನ್ನು ತಂದುಕೊಟ್ಟಂಥವರು ರನ್ನ ಕವಿ ಅಂತ ಹೇಳ್ತೀವಿ. ರನ್ನ ಕವಿ ಅವರ ಭಾಷೆ ಸರಳ, ಶಕ್ತಿಯುತ ಹಾಗೂ ಅಲಂಕಾರಯುಕ್ತ ಆಗಿತ್ತು ಅನ್ನೋದನ್ನ ತಿಳ್ಕೊಂಡ್ವಿ. ಇವತ್ತಿನ ವಿಡಿಯೋದಲ್ಲಿ ನಾನು ರನ್ನ ಕವಿಯ ಬಗ್ಗೆ ಸರಳವಾದ ಮಾಹಿತಿಯನ್ನು ಕೊಡುವಂತಹ ಪ್ರಯತ್ನವನ್ನು
ಮಾಡಿದ್ದೇನೆ. ಈ ವಿಡಿಯೋದಲ್ಲಿ ರನ್ನ ಕವಿಯ ಒಂದು ಬಿರುದುಗಳು, ಕಾಲ, ಸ್ಥಳ, ಯಾವ ಕವಿಯ ಆಶ್ರಯದಲ್ಲಿ ಅವರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದರು, ಹಾಗೆ ಅವರ ಕೃತಿಗಳು ಯಾವುದು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ. ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟನ್ನು ಮಾಡಿ. ರನ್ನ ಕವಿಗೆ ಇದ್ದಂತಹ ಬಿರುದುಗಳು ಯಾವುದು ಅಂತ ಏನಾದರೂ ಪ್ರಶ್ನೆಗಳನ್ನು ಕೇಳಿದ್ರೆ ಶಕ್ತಿ ಕವಿ ಅಥವಾ ಕವಿ ಚಕ್ರವರ್ತಿ ಎನ್ನುವಂತಹ ಬಿರುದು ಇತ್ತು ಅನ್ನೋದನ್ನ ನೀವು ನೆನಪಿಟ್ಕೊಳ್ಬೇಕು. ಈಗ ತಿಳಿಸಿಕೊಟ್ಟಂತಹ ಮಾಹಿತಿಯ ಆಧಾರದ ಮೇಲೆ ಪ್ರಶ್ನೆಗಳನ್ನು ಇಲ್ಲಿ ನಾನು ರೆಡಿ ಮಾಡ್ತೀನಿ. ಅದಕ್ಕೆ ಉತ್ತರವನ್ನು ಹೇಳುವಂತಹ ಪ್ರಯತ್ನವನ್ನು ನೀವು ಮಾಡಿ. ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡುವುದರ ಮೂಲಕ ತಿಳಿಸಿ, ಆಯಿತಾ? ಪ್ರಶ್ನೆಗಳ ಬಗ್ಗೆ ನೋಡೋಣ. ಪ್ರಶ್ನೆಗಳಿಗೆ ಯೋಚಿಸಿ ಉತ್ತರವನ್ನು ಕೊಡಿ. ಮೊದಲನೆಯ ಪ್ರಶ್ನೆ, ರನ್ನ ಕವಿಯ ತಂದೆ ತಾಯಿ ಯಾರು? ಉತ್ತರವನ್ನು ನೀವು ಯೋಚಿಸಿ ಸರಿಯಾದಂಥ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಪ್ರಶ್ನೆ ಸಂಖ್ಯೆ 2, ರನ್ನ ಕವಿ ಯಾವ ರಾಜನ ಆಶ್ರಯದಲ್ಲಿ ಇದ್ದರು ಅಂತ ಪ್ರಶ್ನೆ. ಥಿಂಕ್ ಮಾಡಿ ಆನ್ಸರ್ನ ಮಾಡಿ, ಆಯಿತಾ? ಮೂರನೆಯ ಪ್ರಶ್ನೆ, ರನ್ನ ಕವಿಯು ರಚಿಸಿರುವಂತಹ ಪ್ರಮುಖ ಕೃತಿಗಳು ಯಾವುವು? ಯಾವುದ್ಯಾವುದು ಪ್ರಮುಖ ಕೃತಿ ಅಂತ ನಾನು ನಿಮ್ಗೆ ಹೇಳಿದ್ದೆ. ವಿಡಿಯೋವನ್ನು ನೋಡಿ ಉತ್ತರವನ್ನು ಕೊಡಿ, ಆಯಿತಾ? ಪ್ರಶ್ನೆ 4, ಯಾರನ್ನ ರತ್ನತ್ರಯರೆಂದು ಕರೆಯಲಾಗುತ್ತದೆ? ಅರ್ಥ ಆಯ್ತಲ್ವಾ? 5ನೇ ಪ್ರಶ್ನೆಗೆ ಹೋಗೋಣ. ರನ್ನ ಕವಿಯ ಕುಲ ಕಸುಬು ಯಾವುದು? 5ನೇ ಪ್ರಶ್ನೆ. ಅರ್ಥ ಮಾಡಿಕೊಂಡು ಉತ್ತರವನ್ನು ಕೊಡುವ ಪ್ರಯತ್ನ ಮಾಡಿ. ಪ್ರಶ್ನೆ ಸಂಖ್ಯೆ 6, ರನ್ನ ಕವಿಯು ಜನಿಸಿದ ಸ್ಥಳ ಯಾವುದು? ಯಾವ ಜಿಲ್ಲೆ, ಯಾವ ಗ್ರಾಮ ಅಂತ ಬರೀರಿ. ಪ್ರಶ್ನೆ ಸಂಖ್ಯೆ 7, ರನ್ನ ಕವಿಯ ಗುರುಗಳು ಯಾರು ಅನ್ನೋದು ಯೋಚಿಸಿ ಉತ್ತರವನ್ನು ಕೊಡ್ತೀರಲ್ವಾ? ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡುವುದರ ಮೂಲಕ ಸರಿಯಾದ ಉತ್ತರವನ್ನು ತಿಳಿಸಿ, ಆಯಿತಾ? ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟನ್ನು ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಆದಷ್ಟು ಪೂರ್ತಿ ವಿಡಿಯೋವನ್ನು ನೋಡಿ. ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಬೆಲ್ಲೈಕನ್ನು ಪ್ರೆಸ್ ಮಾಡಿ. ನಾಳೆ ಮತ್ತಷ್ಟು ಹೊಸ ವಿಚಾರದೊಂದಿಗೆ ನಾನು ವಿಡಿಯೋವನ್ನು ಮಾಡಿಕೊಂಡು ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.